ಹಾಯ್, ಎಲ್ಲರಿಗೂ ನಮಸ್ಕಾರ. ಶಾಹಿದಾ ಕನ್ನಡ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಮುಂಬರುವ PSI, PC, FDA, SDA, PDO ಮತ್ತು VA ಗ್ರೂಪ್ C ಮತ್ತು D ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ. ಇತ್ತೀಚೆಗೆ ಮರುನಾಮಕಗೊಂಡ ಹೆಸರುಗಳು, ಸುದ್ದಿಯಲ್ಲಿರುವ ಪ್ರಮುಖ ಸ್ಥಳಗಳು, ಇತ್ತೀಚೆಗೆ ಸುದ್ದಿಯಲ್ಲಿರುವ ಪ್ರಮುಖ ವನ್ಯಜೀವಿ ಅಭಯಾರಣ್ಯಗಳು ಮತ್ತು 2026ರಲ್ಲಿ ಭಾರತದ ಪ್ರಪ್ರಥಮಗಳು ಇವುಗಳನ್ನು ನೀಡಲಾಗಿದೆ. ಈ ವಿಡಿಯೋ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುತ್ತದೆ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಶ್ನೆ ಸಂಖ್ಯೆ 1. ಭಾರತವು ನಿಯೋಜಿಸಿರುವ S-400 ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಗೆ ಯಾವ ಭಾರತೀಯ ಹೆಸರನ್ನು ನೀಡಲಾಗಿದೆ? ಉತ್ತರ C. ಸುದರ್ಶನ್ ಎಂದು ಹೆಸರನ್ನು ನೀಡಲಾಗಿದೆ. S-400 ಕ್ಷಿಪಣಿಯು ವಿಶ್ವದ ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಭಾರತವು ರಷ್ಯಾದಿಂದ ಈ ವ್ಯವಸ್ಥೆಯನ್ನು ಖರೀದಿಸಿದ್ದು, ಭಾರತೀಯ ಸೇನೆಯಲ್ಲಿ ಇದಕ್ಕೆ ಸುದರ್ಶನ್ ಎಂಬ ಹೆಸರನ್ನು ಬಳಸಲಾಗುತ್ತದೆ. ಇದು ಶತ್ರುಗಳ ಯುದ್ಧ ವಿಮಾನಗಳು, ಡ್ರೋನ್ಗಳು, ಕ್ರೂಸ್ ಕ್ಷಿಪಣಿಗಳು ಹಾಗೂ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ದೂರದಿಂದಲೇ ಪತ್ತೆ ಹಚ್ಚಿ ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಪ್ರಶ್ನೆ ಸಂಖ್ಯೆ 2. ಅಂದಂಪುರ ವಿಮಾನ ನಿಲ್ದಾಣದ ಹೊಸ ಹೆಸರು ಯಾವುದು? ಉತ್ತರ D. ಶ್ರೀ ಗುರು ರವಿದಾಸ್ ಮಹಾರಾಜ್ ಜಿ ವಿಮಾನ ನಿಲ್ದಾಣ. ಅಂದಂಪುರ ವಿಮಾನ ನಿಲ್ದಾಣವನ್ನು 2026 ಫೆಬ್ರವರಿ 1ರಂದು ಶ್ರೀ ಗುರು ರವಿದಾಸ್ ಮಹಾರಾಜ್ ಜಿ ವಿಮಾನ ನಿಲ್ದಾಣ ಎಂದು ಅವರ 649ನೇ ಜಯಂತಿಯ ಸಂದರ್ಭದಲ್ಲಿ ಘೋಷಣೆಯನ್ನು ಪ್ರಧಾನಮಂತ್ರಿಯವರು ಮಾಡಿದ್ದಾರೆ. ಪ್ರಶ್ನೆ ಸಂಖ್ಯೆ 3. ಇತ್ತೀಚೆಗೆ ಜುಬಿನ್ ಗಾರ್ಗ್ ದ್ವೀಪ ಎಂದು ಮರುನಾಮಕಗೊಂಡ ದ್ವೀಪದ ಮೂಲ ಹೆಸರು ಯಾವುದು? ಉತ್ತರ A. ಸೆಂಟ್ ಜಾನ್ಸ್ ದ್ವೀಪ. ಇದನ್ನು ಜುಬಿನ್ ಗಾರ್ಗ್ ದ್ವೀಪ ಎಂದು ಮರುನಾಮಕರಣ ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 4. ಅಹಮದ್ನಗರ ರೈಲು ನಿಲ್ದಾಣವನ್ನು ಯಾವ ಹೊಸ ಹೆಸರಿನಿಂದ ನಾಮಕರಣ ಮಾಡಲಾಗಿದೆ? ಉತ್ತರ B. ಅಹಲ್ಯಾನಗರ ರೈಲ್ವೆ ನಿಲ್ದಾಣ ಎಂದು ಅಹಮದ್ನಗರ ರೈಲು ನಿಲ್ದಾಣವನ್ನು ಮರುನಾಮಕರಣ ಮಾಡಲಾಗಿದೆ. ಮಹಾರಾಷ್ಟ್ರದ ಅಹಮದಾಬಾದ್ ನಗರದ ಹೆಸರನ್ನು ಹಿಂದೆ ಅಹಲ್ಯಾನಗರ ಎಂದು ಬದಲಾಯಿಸಲಾಗಿತ್ತು. ಅದರಂತೆ ಅಹಮದ್ನಗರ ರೈಲು ನಿಲ್ದಾಣವನ್ನು ಅಹಲ್ಯಾನಗರ ರೈಲ್ವೆ ನಿಲ್ದಾಣ ಎಂದು ಮರುನಾಮಕರಣ ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 5. ಪೋರ್ಟ್ ಬ್ಲೇರ್ ನಗರವನ್ನು ಯಾವ ಹೊಸ ಹೆಸರಿನಿಂದ ಮರುನಾಮಕರಣ ಮಾಡಲಾಗಿದೆ? ಉತ್ತರ C. ಶ್ರೀ ವಿಜಯಪುರಂ ಎಂಬ ಹೆಸರಿನಿಂದ ಪೋರ್ಟ್ ಬ್ಲೇರ್ ನಗರವನ್ನು ಮರುನಾಮಕರಣ ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 6. ಪ್ರಧಾನಮಂತ್ರಿ ಕಾರ್ಯಾಲಯದ PMO ಹೊಸ ಸಮಗ್ರ ಸಂಕೀರ್ಣಕ್ಕೆ ಯಾವ ಹೆಸರನ್ನು ನೀಡಲಾಗಿದೆ? ಉತ್ತರ B. ಸೇವಾತೀರ್ಥ ಭವನ ಎಂಬ ಹೆಸರನ್ನು ನೀಡಲಾಗಿದೆ. ಚುನಾವಣಾ ಆಯೋಗವನ್ನು ಕರ್ತವ್ಯ ಭವನ ಎಂಬ ಹೆಸರನ್ನು ನೀಡಲಾಗಿದೆ. ರಾಜಭವನವನ್ನು ಲೋಕಭವನ ಎಂದು ಹೆಸರನ್ನು ನೀಡಲಾಗಿದೆ. ಪ್ರಶ್ನೆ ಸಂಖ್ಯೆ 7. MG ನರೇಗಾ ಯೋಜನೆಯನ್ನು ಯಾವ ಹೊಸ ಹೆಸರಿನಿಂದ ಮರುನಾಮಕರಣ ಮಾಡಲಾಗಿದೆ? ಉತ್ತರ C. ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ಗ್ರಾಮೀಣ VBG ರಾಮ್ಜಿ. MG ನರೇಗಾ ಯೋಜನೆಯನ್ನು ಭಾರತದ ಸಂಸತ್ತಿನಲ್ಲಿ 2005ರಲ್ಲಿ ಅಂಗೀಕರಿಸಲ್ಪಟ್ಟಿತು. ನಂತರ ಅಂಗೀಕೃತವಾಗಿ ಫೆಬ್ರವರಿ 2, 2006ರಂದು ದೇಶಾದ್ಯಂತ ಆರಂಭಿಕ 200 ಜಿಲ್ಲೆಗಳಲ್ಲಿ ಜಾರಿಗೆ ತರಲಾಯಿತು. ನಂತರ ಇದು ಹಂತ ಹಂತವಾಗಿ ದೇಶದ ಎಲ್ಲ ಜಿಲ್ಲೆಗಳಲ್ಲಿ ವಿಸ್ತರಿಸಿತು. ಆರಂಭದಲ್ಲಿ ಇದನ್ನು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ನರೇಗಾ ಎಂದು ಕರೆಯಲಾಗುತ್ತಿತ್ತು. ಅಕ್ಟೋಬರ್ 2, 2009ರಂದು ಈ ಯೋಜನೆಯನ್ನು ಮಹಾತ್ಮ ಗಾಂಧಿಯವರ ಹೆಸರನ್ನು ಸೇರಿಸಿ ಮರುನಾಮಕರಣ ಮಾಡಲಾಯಿತು. MG ನರೇಗಾ ಯೋಜನೆಯನ್ನು 2026ರಲ್ಲಿ VBG ರಾಮ್ಜಿ ವಿಕಸಿತ್ ಭಾರತ್ ಎಂಬ ಹೊಸ ಚೌಕಟ್ಟಿನಿಂದ ಬದಲಾಯಿಸಲಾಯಿತು. ಈ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ಖಾತರಿಯ ಉದ್ಯೋಗದ ದಿನಗಳನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಕೂಲಿಯನ್ನು ನೇರವಾಗಿ DBT ಮೂಲಕ ಬ್ಯಾಂಕ್ ಅಥವಾ ಅಂಚೆ ಖಾತೆಗೆ ಜಮಾ ಮಾಡಲಾಗುತ್ತದೆ. ನೀರಿನ ಸಂರಕ್ಷಣೆ, ಹವಾಮಾನ ಬದಲಾವಣೆ ನಿರೋಧಕ ಕಾಮಗಾರಿಗಳಿಗೆ ಆದ್ಯತೆ. ಮುಂದಿನ ದಿನಗಳಲ್ಲಿ
ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ನೀಡಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 8. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬೌಗೆನ್ವಿಲ್ಲೆ ದ್ವೀಪವು ಯಾವ ದೇಶಕ್ಕೆ ಸೇರಿದೆ? ಉತ್ತರ ಡಿ. ಪಪುವಾ ನ್ಯೂಗಿನಿಯಾ ದೇಶಕ್ಕೆ ಸೇರಿದೆ. ಇದರ ರಾಜಧಾನಿ ಬುಕಾ. ಇದು ನೈಋತ್ಯ ಪೆಸಿಫಿಕ್ ಮಹಾಸಾಗರದಲ್ಲಿರುವ ದೊಡ್ಡ ದ್ವೀಪವಾಗಿದೆ. ಸೊಲೊಮನ್ ದ್ವೀಪಗಳ ಪೂರ್ವ ತುದಿಯಲ್ಲಿದೆ. ಪಪುವಾ ನ್ಯೂಗಿನಿಯಾದ ಸ್ವಾಯತ್ತ ಪ್ರದೇಶವಾಗಿದ್ದು ಸ್ವಾತಂತ್ರ್ಯ ಚಳುವಳಿ ಮತ್ತು ತಾಮ್ರ ಚಿನ್ನದ ನಿಕ್ಷೇಪಗಳಿಗೆ ಪ್ರಸಿದ್ಧಿಯಾಗಿದೆ. ಪ್ರಶ್ನೆ ಸಂಖ್ಯೆ 9. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪಾಯಿಂಟ್ ನೆಮೊ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಉತ್ತರ ಎ. ಭೂಮಿಯ ಅತ್ಯಂತ ದೂರದ ಸಮುದ್ರ ಪ್ರದೇಶ. ಇದು ದಕ್ಷಿಣ ಪೆಸಿಫಿಕ್ ಮಹಾಸಾಗರದಲ್ಲಿದೆ. ಇದನ್ನು ಪ್ರವೇಶಿಸಲಾಗದ ಸಾಗರದುವ ಎಂದು ಕರೆಯಲಾಗಿದೆ. ಇದನ್ನು ಬಾಹ್ಯಾಕಾಶ ನೌಕೆಯ ಸ್ಪೇಸ್ ಕ್ರಾಫ್ಟ್ ಸ್ಮಶಾನವಾಗಿ ಬಳಸಲಾಗುತ್ತದೆ. ಭಾರತೀಯ ನೌಕಾಪಡೆಯ ಮಹಿಳಾ ಅಧಿಕಾರಿಗಳು ಪ್ರದಕ್ಷಿಣೆ ಹಾಕುವಾಗ ಪಾಯಿಂಟ್ ನೆಮೊ ದಾಟಿದ್ದರು. ಪ್ರಶ್ನೆ ಸಂಖ್ಯೆ 10. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅಲ್ ಉದಯ್ ವಾಯುನೆಲೆ ಯಾವ ದೇಶದಲ್ಲಿದೆ? ಉತ್ತರ ಬಿ. ಕತಾರ್ ದೇಶದಲ್ಲಿದೆ. ಇದು ದೋಹಾದ ನೈಋತ್ಯದಲ್ಲಿರುವ ಕತಾರ್ನಲ್ಲಿದೆ. ಇದು ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ದೊಡ್ಡ ಮಿಲಿಟರಿ ನೆಲೆಯಾಗಿದೆ. ಈ ವಾಯುನೆಲೆಯಲ್ಲಿ ಇರಾನ್ ಅಮೆರಿಕದ ಆಸ್ತಿಗಳನ್ನು ಗುರಿಯಾಗಿಸಿಕೊಂಡಿದೆ ಎಂದು ವರದಿಯಾಗಿದೆ. ಇದು ಅಮೆರಿಕದ ಸೆಂಟ್ರಲ್ ಕಮಾಂಡ್ ಕಾರ್ಯಾಚರಣೆಗಳಿಗೆ ಪ್ರಮುಖ ನೆಲೆಯಾಗಿದೆ. ಮಧ್ಯಪ್ರಾಚ್ಯದ ಭದ್ರತಾ ಪರಿಸ್ಥಿತಿ ಮತ್ತು ಪ್ರಾದೇಶಿಕ ಉದ್ವಿಗ್ನತೆಗಳ ಹಿನ್ನೆಲೆಯಲ್ಲಿ ಈ ವಾಯುನೆಲೆಯು ಸುದ್ದಿಯಲ್ಲಿತ್ತು. ಪ್ರಶ್ನೆ ಸಂಖ್ಯೆ 11. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮೌಂಟ್ ಮಕಾಲೋ ಯಾವ ದೇಶಗಳ ಗಡಿಯಲ್ಲಿದೆ? ಉತ್ತರ ಬಿ. ನೇಪಾಳ ಮತ್ತು ಚೀನಾದ ಗಡಿಯಲ್ಲಿದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮೌಂಟ್ ಮಕಾಲೋ ವಿಶ್ವದ ಅತಿ 5ನೇ ಎತ್ತರದ ಶಿಖರ. ನೇಪಾಳ ಚೀನಾ ಗಡಿಯಲ್ಲಿದೆ. ಎತ್ತರ 8485 ಮೀಟರ್. ಎವರೆಸ್ಟ್ನ ಆಗ್ನೇಯ ಭಾಗದಲ್ಲಿದೆ. ಪ್ರಶ್ನೆ ಸಂಖ್ಯೆ 12. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕೈಮೋರ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಉತ್ತರ ಸಿ. ಬಿಹಾರ ರಾಜ್ಯದಲ್ಲಿದೆ. ಕೈಮೋರ್ ವನ್ಯಜೀವಿ ಅಭಯಾರಣ್ಯವು ಬಿಹಾರದ ಅತಿ ದೊಡ್ಡ ಅಭಯಾರಣ್ಯವಾಗಿದ್ದು ಅದನ್ನು ಬಿಹಾರದ 2ನೇ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಪ್ರಶ್ನೆ ಸಂಖ್ಯೆ 13. ಕುಂಬಲಗಡ ವನ್ಯಜೀವಿ ಅಭಯಾರಣ್ಯವು ಯಾವ ಪ್ರಾಣಿಗೆ ವಿಶೇಷವಾಗಿ ಪ್ರಸಿದ್ಧಿಯಾಗಿದೆ? ಉತ್ತರ ಡಿ. ಭಾರತೀಯ ತೋಳ. ಕುಂಬಲಗಡ ವನ್ಯಜೀವಿ ಅಭಯಾರಣ್ಯವು ರಾಜಸ್ಥಾನದ ರಾಜಸಮಂದ್ ಜಿಲ್ಲೆಯ ಆರಾವಳಿ ಪರ್ವತ ಶ್ರೇಣಿಯಲ್ಲಿದೆ. ಇಲ್ಲಿ ರೈಕಾ ಒಂಟೆ ಸಾಕಾಣಿಕಾ ಸಮುದಾಯದ ಪ್ರತಿಭಟನೆ ನಡೆದಿದೆ. ಕೇಂದ್ರ ಸರ್ಕಾರವು ರಾಜಸ್ಥಾನದ ಆರಾವಳಿ ಪರ್ವತ ಶ್ರೇಣಿಯಲ್ಲಿರುವ ಕುಂಬಲಗಡ ವನ್ಯಜೀವಿ ಅಭಯಾರಣ್ಯದ ಸುತ್ತಲಿನ 0ಯಿಂದ 1 ಕಿಮೀವರೆಗಿನ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸಿ ಅಧಿಸೂಚನೆ ಹೊರಡಿಸಿರುವ ಕಾರಣ ಈ ಅಭಯಾರಣ್ಯವು ಸುದ್ದಿಯಲ್ಲಿದೆ. ಪ್ರಶ್ನೆ ಸಂಖ್ಯೆ 14. ಚೀತಾ ಮರುಪರಿಚಯ ಯೋಜನೆಗೆ ಸಂಬಂಧಿಸಿದ ನೌರಾದೇವಿ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಉತ್ತರ ಸಿ. ಮಧ್ಯಪ್ರದೇಶ. ನೌರಾದೇವಿ ವನ್ಯಜೀವಿ ಅಭಯಾರಣ್ಯವು ಪ್ರಸ್ತುತ ಇದನ್ನು ವೀರಂಗನಾ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶವೆಂದು ಕರೆಯಲಾಗುತ್ತದೆ. ಚೀತಾ ಮರುಪರಿಚಯ ಯೋಜನೆಗೆ ಪ್ರಮುಖ ಆವಾಸ ಸ್ಥಾನವಾಗಿ ಗುರುತಿಸಲಾಗಿದೆ. ಭಾರತದ 3ನೇ ಅಧಿಕೃತ ಚಿರತೆ ಆವಾಸ ಸ್ಥಾನವಾಗಿ ಅಭಿವೃದ್ಧಿಪಡಿಸಲು ಅನುಮೋದನೆ ಪಡೆದಿದೆ. ಪ್ರಶ್ನೆ ಸಂಖ್ಯೆ 15. ಸುನಾಬೇಡ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಉತ್ತರ ಡಿ. ಒಡಿಶಾ. ಇತ್ತೀಚೆಗೆ ಮಾವೋವಾದಿ ಮುಕ್ತ ಪ್ರದೇಶವೊಂದು ಘೋಷಣೆಯಾಗಿರುವುದು ಮತ್ತು ಅಲ್ಲಿ ಚಿರತೆಗಳ ಸಂಖ್ಯೆ ಭಾರೀ ಹೆಚ್ಚಳ ಕಂಡುಬಂದಿರುವುದು ಸುದ್ದಿಯಲ್ಲಿರಲು ಪ್ರಮುಖ ಕಾರಣವಾಗಿದೆ. ಪ್ರಶ್ನೆ ಸಂಖ್ಯೆ 16. ಬುರ್ಹಾಚಪೋರಿ ವನ್ಯಜೀವಿ ಅಭಯಾರಣ್ಯವು ಯಾವ ಪ್ರಾಣಿಗೆ ವಿಶೇಷವಾಗಿ ಪ್ರಸಿದ್ಧಿಯಾಗಿದೆ? ಉತ್ತರ ಎ. ಒಂದು ಕೊಂಬಿನ ಖಡ್ಗಮೃಗ. ಇದು ಅಸ್ಸಾಂ ರಾಜ್ಯದಲ್ಲಿರುವ ಬ್ರಹ್ಮಪುತ್ರ ನದಿಯ ತೀರದಲ್ಲಿದೆ.
ಬುರ್ಹಾಚಪೋರಿಯ ವನ್ಯಜೀವಿ ಅಭಯಾರಣ್ಯವು ಗ್ರೇಟ್ ಇಂಡಿಯನ್ ಒಂದು ಕೊಂಬಿನ ಗೆಂಡಾಮೃಗಕ್ಕೆ ವಿಶೇಷವಾಗಿ ಪ್ರಸಿದ್ಧಿಯಾಗಿದೆ. ಇದರ ಜೊತೆಗೆ ಇದು ಅತ್ಯಂತ ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರುವ ಬೆಂಗಾಲ್ ಫ್ಲೋರಿಕನ್ ಪಕ್ಷಿಗಳಿಗೂ ಸೂಕ್ತ ಆವಾಸ ಸ್ಥಾನವಾಗಿದೆ. ವನ್ಯಜೀವಿಗಳ ಸಂಚಾರಕ್ಕೆ ಅತ್ಯಂತ ಪ್ರಮುಖವಾದ ಜೈವಿಕ ಕಾರಿಡಾರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇದು ಕಾಂಜಿರಂಗ ರಾಷ್ಟ್ರೀಯ ಉದ್ಯಾನ ಮತ್ತು ವರಾಂಗ್ ರಾಷ್ಟ್ರೀಯ ಉದ್ಯಾನಗಳನ್ನು ಸಂಪರ್ಕಿಸುತ್ತದೆ. ಪ್ರಶ್ನೆ ಸಂಖ್ಯೆ 17. ಕೂನೋ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಉತ್ತರ ಬಿ, ಮಧ್ಯಪ್ರದೇಶ. ಮಧ್ಯಪ್ರದೇಶದ ಕೂನೋ ರಾಷ್ಟ್ರೀಯ ಉದ್ಯಾನವನ KNP ಭಾರತದ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ಆಫ್ರಿಕಾದ ಚಿರತೆಗಳ ಮರುಪರಿಚಯ ಮತ್ತು ಸಂತಾನೋತ್ಪತ್ತಿ ಯಶಸ್ವಿನಿಂದಾಗಿ ನಿರಂತರವಾಗಿ ಸುದ್ದಿಯಲ್ಲಿದೆ. ಫೆಬ್ರವರಿ 2026ರಲ್ಲಿ ನಮೀಬಿಯಾದ ಚೀತಾ ಆಶಾ ಮತ್ತು ದಕ್ಷಿಣ ಆಫ್ರಿಕಾದ ಚೀತಾ ಗಾಮಿನಿ ಸೇರಿದಂತೆ ಹಲವು ಚಿರತೆಗಳು ಯಶಸ್ವಿಯಾಗಿ ಮರಿಗಳಿಗೆ ಜನ್ಮ ನೀಡಿವೆ. ನಂತರ ಭಾರತದಲ್ಲೇ ಜನಿಸಿದ ಚೀತಾಮುಖಿ ಕೂಡ ಮರಿಗಳಿಗೂ ಜನ್ಮ ನೀಡಿದೆ. ಒಟ್ಟು ಚಿರತೆಗಳ ಸಂಖ್ಯೆ 50ರ ಗಡಿ ದಾಟಿದೆ. ಅಪರೂಪದ ಬೆಕ್ಕು ಜಾತಿಯ ಪ್ರಾಣಿಯಾದ ಕರಕಲ್ ಕಾಣಿಸಿಕೊಂಡಿದ್ದು ಉದ್ಯಾನವನದ ಉತ್ತಮ ಪರಿಸರ ಸಮತೋಲನಕ್ಕೆ ಸಾಕ್ಷಿಯಾಗಿದೆ. ಪ್ರಶ್ನೆ ಸಂಖ್ಯೆ 18. ಕೆಳಗಿನವುಗಳಲ್ಲಿ ಯಾವುದು ಭಾರತದ 100ನೇ ರಾಮ್ಸರ್ ತಾಣವಾಗಿ ಘೋಷಿಸಲಾಗಿದೆ? ಉತ್ತರ ಸಿ, ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ. ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮವು ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯಲ್ಲಿದೆ. ಇದರ ಸ್ಥಳೀಯ ಹೆಸರು ಸುರ್ಹಾತಾಲ್. ಇದು ಜಾಗತಿಕವಾಗಿ 2595ನೇ ರಾಮ್ಸರ್ ತಾಣವಾಗಿದೆ. 1991ರಲ್ಲಿ ಇದನ್ನು ಮೊದಲು ಸುರ್ಹಾತಾಲ್ ಪಕ್ಷಿ ಅಭಯಾರಣ್ಯ ಎಂದು ಘೋಷಿಸಲಾಯಿತು. ಇದು ಗಂಗಾ ನದಿಯ ವಕ್ರವ್ಯೂಹದಿಂದ ನೈಸರ್ಗಿಕವಾಗಿ ನಿರ್ಮಾಣಗೊಂಡಿದೆ. ಅಳಿವಿನಂಚಿಲಿರುವ ಆಯ್ತ್ಯಾಪೆರಿನ ಪಕ್ಷಿಗಳು ಕಂಡುಬರುತ್ತವೆ. ಇಲ್ಲಿ 221 ಸಸ್ಯ ಪ್ರಭೇದಗಳು, 66 ಮೀನು ಪ್ರಭೇದಗಳು ಹಾಗೂ ಅಳಿವಿನಂಚಿಲಿರುವ ಫಿಶಿಂಗ್ ಕ್ಯಾಟ್ ಪ್ರಾಣಿಗಳಿಗೆ ಇದು ಪ್ರಮುಖ ಆಹಾರ ಹುಡುಕುವ ತಾಣವಾಗಿದೆ. ಪ್ರಶ್ನೆ ಸಂಖ್ಯೆ 19. ರಾತಪಾನಿ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಯಾರ ಹೆಸರನ್ನು ಮರುನಾಮಕರಣ ಮಾಡಲಾಗಿದೆ? ಉತ್ತರ ಡಿ, ಶ್ರೀ ವಿಷ್ಣುಧರ್ ವಾಕಣೇಕರ್. ಮಧ್ಯಪ್ರದೇಶದ ರಾಯನ್ಸ್ ಮತ್ತು ಸೆಹೋರ್ ಜಿಲ್ಲೆಗಳಲ್ಲಿರುವ ರಾತಪಾನಿ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಭಾರತದ ಖ್ಯಾತ ಪುರಾತತ್ವ ಶಾಸ್ತ್ರಜ್ಞ ಮತ್ತು ಪದ್ಮಶ್ರೀ ವಿಜೇತ ಡಾಕ್ಟರ್ ವಿಷ್ಣು ಶ್ರೀಧರ್ ವಾಕಣಕರ್ ಅವರ ಹೆಸರನ್ನು ಮರುನಾಮಕರಣ ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 20. ಭಾರತದ ಮೊದಲ ಜನರೇಷನ್ ಬೀಟಾ ಮಗು ಯಾವುದು? ಉತ್ತರ ಎ, ಫ್ರಾಂಕಿ ರೆಮ್ರೋತ್ವಿಕಾ ಜಡೆಂಗ್. ಮಿಜೋರಾಂ ರಾಜ್ಯದ ಐಜ್ವಾಲ್ನಲ್ಲಿರುವ ಸಿನೋಡ್ ಆಸ್ಪತ್ರೆಯಲ್ಲಿ ಜನಿಸಿದರು. 2025-2039ರ ಅವಧಿಯಲ್ಲಿ ಜನಿಸಿದ ಮಕ್ಕಳನ್ನು ಜನರೇಷನ್ ಬೀಟಾ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಫ್ರಾಂಕಿಯವರನ್ನು ಭಾರತದ ಮೊದಲ ಜನರೇಷನ್ ಬೀಟಾ ಮಗು ಎಂದು ಗುರುತಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 21. ಭಾರತದ ಮೊದಲ LPG ATM ಎಲ್ಲಿ ಆರಂಭಿಸಲಾಯಿತು? ಉತ್ತರ ಬಿ, ಗುರುಗ್ರಾಮ್, ಹರಿಯಾಣ. ಇದು ಭಾರತ್ ಗ್ಯಾಸ್ ಇನ್ಸ್ಟಾ LPG ಎಂಬ ಪೈಲಟ್ ಯೋಜನೆಯ ಭಾಗವಾಗಿದೆ. ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ 2026 ಮಾರ್ಚ್ನಲ್ಲಿ ಭಾರತದ ಮೊದಲ 24x7 LPG ATM ಮತ್ತು ಮೊದಲ ಗ್ರೈನ್ ATM ಅನ್ನು ಹರಿಯಾಣದ ಗುರುಗ್ರಾಮದಲ್ಲಿ ಆರಂಭಿಸಿತು. ಪ್ರಶ್ನೆ ಸಂಖ್ಯೆ 22. ಭಾರತದ ಮೊದಲ AI ಶೃಂಗಸಭೆ ಎಲ್ಲಿ ನಡೆಯಿತು? ಉತ್ತರ ಸಿ, ನವದೆಹಲಿ. ಭಾರತದ ಮೊದಲ AI ಶೃಂಗಸಭೆಯು ನವದೆಹಲಿಯಲ್ಲಿ ನಡೆಯಿತು. ಭಾರತದ ಮೊದಲ AI ಶೃಂಗಸಭೆಯು ನವದೆಹಲಿಯಲ್ಲಿ ನಡೆಯಿತು. ಈ ಶೃಂಗಸಭೆಯಲ್ಲಿ ಕೃತಕ ಬುದ್ಧಿಮತ್ತೆ, AI ತಂತ್ರಜ್ಞಾನ ಅಭಿವೃದ್ಧಿ, ನೈತಿಕ ಬಳಕೆ, ಆಡಳಿತ, ಶಿಕ್ಷಣ, ಆರೋಗ್ಯ ಮತ್ತು ಉದ್ಯಮ ಕ್ಷೇತ್ರಗಳಲ್ಲಿ AI ಬಳಕೆಯ ಕುರಿತು ಚರ್ಚಿಸಲಾಯಿತು. ಭಾರತವನ್ನು ಜಾಗತಿಕ AI ಕೇಂದ್ರವನ್ನಾಗಿ ರೂಪಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು.
ಪ್ರಶ್ನೆ ಸಂಖ್ಯೆ 23. ದಯಾಮರಣಕ್ಕೆ ನ್ಯಾಯಾಲಯದ ಅನುಮೋದನೆ ಪಡೆದ ಮೊದಲ ಭಾರತೀಯ ವ್ಯಕ್ತಿ ಯಾರು? ಉತ್ತರ ಡಿ. ಹರೀಶ್ ರಾಣಾ. ಹರೀಶ್ ರಾಣಾ ಅವರು ಮೂಲತಃ ಉತ್ತರ ಪ್ರದೇಶದ ಗಾಜಿಯಾಬಾದ್ ನಿವಾಸಿಯಾಗಿದ್ದರು. ದಯಾಮರಣವು ಭಾರತದ ಸಂವಿಧಾನದ 21ನೇ ವಿಧಿಯಲ್ಲಿ ಅಡಕವಾಗಿದೆ. ವೈಯಕ್ತಿಕ ಜೀವ ಸ್ವಾತಂತ್ರ್ಯ ಹಕ್ಕು ಮತ್ತು ಖಾಸಗಿತನದ ಹಕ್ಕನ್ನು ಕೂಡ ಅಡಕವಾಗಿದೆ. ದಯಾಮರಣದಲ್ಲಿ 2 ಪ್ರಕಾರಗಳಿವೆ. 1. ಸಕ್ರಿಯ ದಯಾಮರಣ. 2. ನಿಷ್ಠೆಯ ದಯಾಮರಣ. ಸುಪ್ರೀಂ ಕೋರ್ಟ್ ನಿಷ್ಠೆಯ ದಯಾಮರಣಕ್ಕೆ ಕಾನೂನಾತ್ಮಕ ಮರಣ ಎಂದು ಹೇಳಿದೆ. ಪ್ರಶ್ನೆ ಸಂಖ್ಯೆ 24. ಭಾರತದ ಮೊದಲ ಕ್ವಾಂಟಮ್ ಟೆಸ್ಟ್ ಬೆಡ್ ಎಲ್ಲಿ ಉದ್ಘಾಟಿಸಲಾಯಿತು? ಉತ್ತರ ಸಿ. ಅಮರಾವತಿ. ಭಾರತದ ಮೊದಲ ಕ್ವಾಂಟಮ್ ಟೆಸ್ಟ್ ಬೆಡ್ ಅನ್ನು ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಉದ್ಘಾಟಿಸಲಾಯಿತು. ಈ ಟೆಸ್ಟ್ ಬೆಡ್ ಕ್ವಾಂಟಮ್ ಸಂವಹನ, ಕ್ವಾಂಟಮ್ ಕಂಪ್ಯೂಟರಿಂಗ್ ಮತ್ತು ಕ್ವಾಂಟಮ್ ಸೈಬರ್ ಭದ್ರತೆ ಕ್ಷೇತ್ರಗಳಲ್ಲಿ ಸಂಶೋಧನೆ ಹಾಗೂ ಪರೀಕ್ಷೆಗಳನ್ನು ಉತ್ತೇಜಿಸುವ ಉದ್ದೇಶ ಹೊಂದಿದೆ. ಇದು ಭಾರತದ ನ್ಯಾಷನಲ್ ಕ್ವಾಂಟಮ್ ಮಿಷನ್ NQM ಗುರಿಗಳನ್ನು ಸಾಧಿಸಲು ಮಹತ್ವದ ಹೆಜ್ಜೆಯಾಗಿದೆ. ಪ್ರಶ್ನೆ ಸಂಖ್ಯೆ 25. ಭಾರತದ ಮೊದಲ ಸೆಮಿಕಂಡಕ್ಟರ್ ಪ್ಯಾಕೇಜಿಂಗ್ ಘಟಕವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಉತ್ತರ ಬಿ. ಭುವನೇಶ್ವರ. ಭಾರತದ ಮೊದಲ ಸೆಮಿಕಂಡಕ್ಟರ್ ಪ್ಯಾಕೇಜಿಂಗ್ ಮತ್ತು ಪರೀಕ್ಷಾ ಘಟಕವನ್ನು ಒಡಿಶಾದ ಭುವನೇಶ್ವರದಲ್ಲಿ ಸ್ಥಾಪಿಸಲಾಗಿದೆ. ಈ ಘಟಕವು ಸೆಮಿಕಂಡಕ್ಟರ್ ಚಿಪ್ ಪ್ಯಾಕೇಜಿಂಗ್ ಪರೀಕ್ಷೆ ಮತ್ತು ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಪರಿಸರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಪ್ರಶ್ನೆ ಸಂಖ್ಯೆ 26. ಭಾರತದ ಮೊದಲ ಪೆಟ್ರೋಗ್ಲಿಫ್ ಸಂರಕ್ಷಣಾ ಉದ್ಯಾನ ಅನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಉತ್ತರ ಎ. ಉತ್ತರ ಲೇಹ್. ಭಾರತದ ಮೊದಲ ಪೆಟ್ರೋಗ್ಲಿಫ್ ಸಂರಕ್ಷಣಾ ಉದ್ಯಾನವನ್ನು ಲಡಾಖ್ನ ಲೇಹ್ ಪ್ರದೇಶದಲ್ಲಿ ಸ್ಥಾಪಿಸಲಾಗಿದೆ. ಪೆಟ್ರೋಗ್ಲಿಫ್ಗಳು ಎಂದರೆ ಪ್ರಾಚೀನ ಮಾನವರು ಬಂಡೆಗಳ ಮೇಲೆ ಕೆತ್ತಿದ ಚಿತ್ರಗಳು ಮತ್ತು ಚಿಹ್ನೆಗಳು. ಪ್ರಶ್ನೆ ಸಂಖ್ಯೆ 27. ಏಷ್ಯಾದ ಮೊದಲ ವಿಜ್ಞಾನ ಗ್ಯಾಲರಿ ಎಲ್ಲಿ ಪ್ರಾರಂಭಿಸಲಾಯಿತು? ಉತ್ತರ ಬಿ. ಬೆಂಗಳೂರು. ಏಷ್ಯಾದ ಮೊದಲ ವಿಜ್ಞಾನ ಗ್ಯಾಲರಿಯನ್ನು ಬೆಂಗಳೂರಿನ ಸಂಜಯ್ ನಗರದ ಬೆಳ್ಳಾರಿ ರಸ್ತೆಯಲ್ಲಿ ಸ್ಥಾಪಿಸಲಾಗಿದೆ. ಸೈನ್ಸ್ ಗ್ಯಾಲರಿ ಬೆಂಗಳೂರು ಏಷ್ಯಾದ ಮೊದಲ ಮತ್ತು ಏಕೈಕ ವಿಜ್ಞಾನ ಸಾಂಸ್ಕೃತಿಕ ಪ್ರಯೋಗಾಲಯವಾಗಿದೆ. ಪ್ರಶ್ನೆ ಸಂಖ್ಯೆ 28. ಭಾರತದ ಮೊದಲ ವಾಣಿಜ್ಯ ಸ್ಲೀಪ್ ಪ್ಲೇನ್ ಸೇವೆಯು ಎಲ್ಲಿ ಆರಂಭವಾಗಲಿದೆ? ಉತ್ತರ ಸಿ. ಲಕ್ಷದ್ವೀಪ. ಇದು ನೀರಿನ ಮೇಲೆ ಇಳಿಯುವ ಮತ್ತು ಟೇಕಾಫ್ ಆಗುವ ವಿಮಾನಗಳ ಬಳಕೆಗೆ ಒಳಗೊಂಡಿದೆ. ದ್ವೀಪ ಪ್ರದೇಶಗಳಲ್ಲಿ ತುರ್ತು ವೈದ್ಯಕೀಯ ಸೇವೆ ಮತ್ತು ಪ್ರವಾಸೋದ್ಯಮದ ಬೆಳವಣಿಗೆಗೆ ಇದು ಗೇಮ್ ಚೇಂಜರ್ ಆಗಲಿದೆ. ಪ್ರಶ್ನೆ ಸಂಖ್ಯೆ 29. ಭಾರತದ ಮೊದಲ ಉಭಯಚರ ಡ್ರೋನ್ ಯಾವುದು? ಉತ್ತರ ಡಿ. ಅವತಾರ್. ಇದರ ವಿಶೇಷತೆ ಏನೆಂದರೆ ನೀರು ಮತ್ತು ಭೂಮಿ ಎರಡರಲ್ಲೂ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಸ್ವದೇಶಿ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಲಾಗಿದೆ. ರಕ್ಷಣಾ ಮತ್ತು ಡ್ರೋನ್ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 30. ಭಾರತದ ಮೊದಲ ವಾಟರ್ ನ್ಯೂಟ್ರಲ್ ರೈಲು ಕೋಚಿಂಗ್ ಡಿಪೋ ಯಾವುದು? ಉತ್ತರ ಬಿ. ಕಂಕರಿಯ ಕೋಚಿಂಗ್ ಡಿಪೋ. ಕಂಕರಿಯ ಕೋಚಿಂಗ್ ಡಿಪೋ ಭಾರತದಲ್ಲಿನ ಮೊದಲ ವಾಟರ್ ನ್ಯೂಟ್ರಲ್ ರೈಲು ಕೋಚಿಂಗ್ ಡಿಪೋ ಆಗಿದೆ. ಇದು ಗುಜರಾತ್ನ ಅಹಮದಾಬಾದ್ನಲ್ಲಿದೆ. ಇದು ನೀರಿನ ಮರುಬಳಕೆ ಮತ್ತು ಸಂರಕ್ಷಣೆಯ ಮೂಲಕ ನೀರಿನ ಬಳಕೆಯನ್ನು ಸಮತೋಲನಗೊಳಿಸುತ್ತದೆ. ಇಂಡಿಯನ್ ರೈಲ್ವೇಸ್ನ ಹಸಿರು ಮತ್ತು ಸುಸ್ಥಿರ ಅಭಿವೃದ್ಧಿ ಉಪಕ್ರಮ ಭಾಗವಾಗಿದೆ. ಸ್ನೇಹಿತರೆ, ಇದೇ ರೀತಿಯಾಗಿ ಪ್ರಮುಖ ಪ್ರಚಲಿತ ಘಟನೆಗಳು ಮತ್ತು 1998ರಿಂದ ನಡೆದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿನ ಪದೇ ಕೇಳುತ್ತಿರುವ ಮತ್ತು ಆಯ್ದ ಪ್ರಶ್ನೆಗಳನ್ನು ನಮ್ಮ ಚಾನಲಲ್ಲಿ ಲಭ್ಯವಿದೆ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.